ಜನರ ನಡುವೆ ಕುಂತಿದೆ ಯೋಜನೆಗಳ ಕಾರ್ಯರಂಗ ಫಲಾನುಭವಿಯ ಅಂತರಂಗ ಕಥನ ಮಥನ ಜತನದ ಸಂವಾದವೇ ಜನಮನ 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 ಜನಮನ. ನನಗೆ ತೃಪ್ತಿ ಇದೆ, ಸಮಾಧಾನ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಒಂದೇ ಗಂಟೆನಲ್ಲಿ ನೇರವಾಗಿ ವಿಧಾನಸೌಧದ ಸಚಿವ ಸಂಪುಟದ ಸಭಾಂಗಣಕ್ಕೆ ಬಂದೆ. ಅಲ್ಲಿ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ 5-6 ಕಾರ್ಯಕ್ರಮಗಳಲ್ಲಿ ಏನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೋ ಆ ಕಾರ್ಯಕ್ರಮಗಳನ್ನ ಅವತ್ತೇ ಘೋಷಣೆ ಮಾಡಿ ಅಧಿಕಾರಿಗಳಿಗೆ ಜಾರಿ ಮಾಡತಕ್ಕಂಥ ಆದೇಶವನ್ನ ಕೊಟ್ಟೆ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ನಾನು ಚಿಕ್ಕವನಾಗಿದ್ದಾಗ ಯಾರ ಮನೆಯಲ್ಲಿ ಭತ್ತ ಬೆಳೀತಾರೆ ಅವ್ರ ಮನೆಯಲ್ಲಿ ಮಾತ್ರ ಅನ್ನ ಮಾಡುತ್ತಿದ್ರು. ಬೇರೆಯವರು ಕೃಷಿ ಕಾರ್ಮಿಕರು ಮತ್ತೆ ಬಡವರು ಇದಾರಲ್ಲ, ಅಥವಾ ಕುಷ್ಕಿ ಜಮೀನು ಇರ್ತಕ್ಕಂಥವ್ರು, ಅವ್ರು ಯಾರು ಕೂಡ ಪ್ರತಿನಿತ್ಯ ಅನ್ನ ಮಾಡ್ತಿರ್ಲಿಲ್ಲ ಮನೆಯಲ್ಲಿ. ಇಲ್ಲ ಮುದ್ದೆ ಮಾಡೋರು, ರಾಗಿ ಮುದ್ದೆ ಮಾಡೋರು ಅಥವಾ ಜೋಳದ ಮುದ್ದೆ ಮಾಡೋರು, ಕೂಲಿ ಮಾಡೋರು ಪಾಪ ಜನಗಳು. ಅವ್ರ ಮಕ್ಕಳಿಗೆ ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ, ಜ್ವರ ಬಂದರೆ, ಅತಿಸಾರ ಆದರೆ ಅಥವಾ ಇನ್ನೇನಾದರೂ ಕಾಯಿಲೆಗಳು ಬಂದರೆ, ಒಬ್ಬ ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೆ ಅವ್ರ ಮನೆಗೆ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕ ನಿಂತುಕೊಳ್ಳೋರು ಪಾಪ. ನಾನು ಇದನ್ನು ಕಣ್ಣಾರೆ ನೋಡಿದ್ದೇನೆ. 100ಕ್ಕೆ 70% 80% ಜನರಿಗೆ ಈ ಪರಿಸ್ಥಿತಿ ಇತ್ತು ನಮ್ಮ ಹಳ್ಳಿನಲ್ಲಿ. ನಾನು ಮುಖ್ಯಮಂತ್ರಿ ಆದಾಗ ಯೋಚನೆ ಮಾಡಿದೆ. ಮುಖ್ಯಮಂತ್ರಿ ಆದ್ಮೇಲೆ ಕರ್ನಾಟಕದಲ್ಲಿ ಎಲ್ಲ ಜನರಿಗೂ ಕೂಡ ಮನೆಯಲ್ಲಿ ಅನ್ನ ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಸುಮಾರು 4 ಕೋಟಿ ಜನರು ಇದರ ಫಲವನ್ನು ಪಡೀತಾ ಇದ್ದಾರೆ. ಈ 4 ಕೋಟಿ ಜನರಿದಾರಲ್ಲ, ಈ 4 ಕೋಟಿನಲ್ಲಿ ಎಲ್ಲಾ ಜಾತಿಯವರಿದ್ದಾರೆ, ಎಲ್ಲ ತರಹದವರು ಇದ್ದಾರೆ. ನನಗೆ ಪ್ರಿಯವಾದದ್ದು ಅನ್ನಭಾಗ್ಯ ಅನ್ನುವಂಥ ಕಾರ್ಯಕ್ರಮ. ಕಾರಣ ಯಾಕೆ ಅಂದರೆ, ಬಹಳಷ್ಟು ಜನ ಟೀಕೆ ಮಾಡ್ಬೋದು, ಅದು ಹಾಗೆ ಅಕ್ಕಿ ಬೇರೆ ಕಡೆ ಹೋಗ್ತದೆ, ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ, ಯಾರಿಗೆ ತಲುಪಬೇಕೋ ತಲುಪಲ್ಲ ಅಂತ ಇರ್ಬೋದು. ನಾನು ಸಾಕಷ್ಟು ಜನ ಇದ್ದವ್ರು ನೋಡಿದ್ದೇನೆ. ಹೊಟ್ಟೆ ತುಂಬಿದವರು ಏನಾದರೂ ಹೇಳ್ಬೋದು, ಆದರೆ ಹಸಿದವರು ಕೂಗು ಹಸಿದವರಿಗೆ ಅರ್ಥ ಆಗುವಂಥದ್ದು. ಉಂಡರೆ ಭೂತಾಯಿಗಿಟ್ಟಂತೆ, ಮಕ್ಕಳುಂಡರೆ ಜಾವರಿಗಿಟ್ಟಂತೆ, ಅನ್ನದ ಭಾಗ್ಯ ತಂದಾರೋ ಅನ್ನ ಭಾಗ್ಯ. ಕೃಷಿ ಭಾಗ್ಯದ ಬಗ್ಗೆ ಎಲ್ಲರಲ್ಲೂ ಕೂಡ ಸದಾಭಿಪ್ರಾಯ ಇದೆ. ಯಾಕೆಂದರೆ ಇದು ಒಂದು ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕುಷ್ಕಿ ಜಮೀನುಗಳಿರೋ ಕಡೆ ಇದು ಒಂದು ವರದಾನ. ಈ ಕಾರ್ಯಕ್ರಮ ನಾವು 2 ವರ್ಷಗಳಿಂದ ಈ ಕಾರ್ಯಕ್ರಮನ ಹೊಸದಾಗಿ ರೂಪಿಸ್ತು. ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದಂಥ ಕಾರ್ಯಕ್ರಮ. ಇಲ್ಲಿವರೆಗೆ ಸುಮಾರು 64,000 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ. 64,000. ಒಂದು ನಾನು ಎಲ್ಲ ಕಡೆ ಹೋದಾಗ
ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಏನು ಹೇಳೋದಂದ್ರೆ ಈ ಕಾರ್ಯಕ್ರಮ ನಿಲ್ಲಿಸಬೇಡಿ. ನಂಬರ್ 1. ನಂಬರ್ 2, ಇದಕ್ಕೆ ಹೆಚ್ಚು ಹಣವನ್ನು ಒದಗಿಸಿ. ಕೃಷಿ ಇಲಾಖೆಯವರು ಕೃಷಿ ಹೊಂಡ ಮಾಡಿಸ್ಕೊಂಡು 20 ಮೀಟರ್ ಉದ್ದ, 20 ಮೀಟರ್ ಆಗಲ, 10 ಮೀಟರ್ ಆಳದ ಕೃಷಿ ಹೊಂಡ ಮಾಡಿಸ್ಕೊಟ್ರು. ಅದರಿಂದ ನಮಗೆ ಒಂದು 40,000 ರೂಪಾಯಿ ಹಣ ಕೊಟ್ಟಿದ್ದಾರೆ. ಬೆಂಗಳೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿ ಪ್ರತಿ ಹೆಚ್ಚು ಕಡಿಮೆ ಎವ್ರಿ ಆಲ್ಟರ್ನೇಟಿವ್ ಹೌಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಪಶುಸಂಗೋಪನೆಯನ್ನು ಮಾಡ್ತಾರೆ. ಬಹುಶಃ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ 2 ಜಿಲ್ಲೆಗಳಲ್ಲಿ ಹಾಲು ಇಲ್ಲೇ ಹೋಗಿದ್ರೆ ಅವರು ಜೀವನ ಸಾಗಿಸದೆ ಬಹಳ ಕಷ್ಟದ ಕೆಲಸ ಆಯ್ತಾ ಇತ್ತು. ಹರಿಯುವ ಧಾರೆ ಕ್ಷೀರಧಾರೆ ಹೈನುಗಾರರ ಉತ್ತೇಜಿಸಲು ಪ್ರೋತ್ಸಾಹಧನವ ನೀಡುತ್ತಾ ಹರಿಯುವ ಧಾರೆ ಕ್ಷೀರಧಾರೆ. 5ನೇ ವರ್ಷದೆಡೆಗೆ ಭರವಸೆಯ ನಡಿಗೆ, ಭರವಸೆಯ ನಡಿಗೆ. ಈ ವಿದ್ಯಾಸಿರಿ ಕಾರ್ಯಕ್ರಮ ನನಗೆ ನನ್ನ ಅನುಭವದಿಂದ ತಲೆಗೆ ಬಂದದ್ದು. ಇದು ನನಗೆಲ್ಲೂ ಹಾಸ್ಟೆಲ್ಗಳಲ್ಲಿ ನಮ್ಮಪ್ಪ ಇರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಹಾಸ್ಟೆಲ್ಗಳು ಮಾತ್ರ ಆಗಲ್ಲ ಅಂತಂದ್ಬಿಟ್ಟ. ಏನ್ ಮಾಡೋದು, ನೋಡಪ್ಪ ನೀನು ಮುಂದೆ ಓದಬೇಕು ಅನ್ನೋದಾದ್ರೆ ರೂಮ್ ಮಾಡ್ಕೋ, ನೀನೇ ಅನ್ನ ಮಾಡ್ಕೋ, ನೀನೇ ಸಾಂಬಾರು ಮಾಡ್ಕೋ, ಓದಾಗಿದ್ರೆ ಹಂಗೆ ಓದು, ಅದೇ ಓದೋದು ಬಿಟ್ಬಿಡು ಅಂತ ಹೇಳಿದ್ರು. ಯಾರಿಗೆ ಹಾಸ್ಟೆಲ್ಗಳಲ್ಲಿ ಅವಕಾಶ ಸಿಕ್ಕಲ್ಲ, ಈ ತರ ರೂಮ್ ಮಾಡ್ಕೊಂಡು ಅಥವಾ ಯಾರ್ದೋ ಮನೆಯಲ್ಲಿ ಇದ್ಕೊಂಡು ಅಥವಾ ಮನೆಯಲ್ಲೇ ಇದ್ಕೊಂಡು ಓದ್ತಕ್ಕಂಥ ಬಡವರು ಮಕ್ಕಳುಗಳು, ವಿದ್ಯೆ ಕಲಿತಕ್ಕಂಥ ಮಕ್ಕಳು, ಅದಕ್ಕೆ ಬಹಳ ಜನ ಮಕ್ಕಳುಗಳು ಅದ್ರ ಬಗ್ಗೆ ವಿದ್ಯಾಸಿರಿ ಬಗ್ಗೆ ಮಾಡ್ತಾರೆ. ಕೆಲವರು ಉನ್ನತ ಶಿಕ್ಷಣ ಕೂಡ ಪಡ್ಕೊಂಡಿದ್ದಾರೆ. ಅದರಿಂದ ಪ್ರತಿ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ 1,500 ರೂಪಾಯಿಗಳನ್ನು ಕೊಡಬೇಕು. 10 ತಿಂಗಳು ಶಾಲಾ ಕಾಲೇಜುಗಳು ನಡೀತಕ್ಕಂಥ ದಿನಗಳಲ್ಲಿ 10 ತಿಂಗಳಿಗೆ 15,000 ರೂಪಾಯಿ ಒಂದು ವರ್ಷಕ್ಕೆ ಅವರ ಅಕೌಂಟ್ಗೆ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ನಾನು ನಮ್ಮ ಫ್ರೆಂಡು ಎಲ್ಲ ಸೇರ್ಕೊಂಡು 3 ಜನ ಸೇರ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಡೈರೆಕ್ಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ, ಮಧ್ಯವರ್ತಿಗಳ ಕೈಗೆ ಸೇರ್ತಾ ಇಲ್ಲ. ಇದು ಒಂದು ಒಳ್ಳೆ ಯೋಜನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 1,500 ಇಂದ ನಾನು PG ಫೀಸ್ ಪೇ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಇಂದ ನನ್ನಂತ ತುಂಬಾ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಿದ್ಯಾಸಿರಿ ಅಂಡ್ ಥ್ಯಾಂಕ್ಸ್ ಫಾರ್ ಗವರ್ಮೆಂಟ್. ನಾನು ಟ್ಯಾಕ್ಸಿ ತಗೊಳ್ಬೇಕು ಅಂತ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೋದಾಗ ನನಗೆ ಅದರಿಂದ ಕಾರ್ ಬಂದು ಲೋನ್ ಸ್ಯಾಂಕ್ಷನ್ ಆದಾಗ ಅದರಿಂದ ಜೀವನ ನಡೆಸ್ತಾ ಇದೆ. ಪ್ರತಿ ತಿಂಗಳು ಲೋನ್ ಕಟ್ಟಕ್ಕೆ ಹೋದಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ಶ್ರೀ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಮಗೆ ಸಾಲ ಮನ್ನಾ ಮಾಡಲಾಗಿದೆ ಎಂದು ಘೋಷಿಸಿದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ನಾವು ಹುಣಸೂರು ಟೌನಲ್ಲಿ ಒಂದು SGSY ಬಿಲ್ಡಿಂಗಲ್ಲಿ ನಮ್ಮನ್ನು ಒಂದು ಮಾರ್ಕೆಟಿಂಗ್ ಅಂಗಡಿಯನ್ನು ಬಿಟ್ಕೊಟ್ಟಿದ್ರು. ಅದರಲ್ಲೂ ಸಹ ನಾವು ಒಂದೂವರೆ ವರ್ಷ ತನಕ ನಾವು ಮಾರಾಟಗಳನ್ನ ಮಾಡಿ ನಾವು ಮುಂದುವರೆದಿರ್ತೇವೆ. ಸಾಲ ಮನ್ನಾ ಆಗಿರೋದು ಮತ್ತು ಸಬ್ಸಿಡಿ ಹಣ ದೊರಕಿರುವುದರಿಂದ ನಮ್ಮ ಒಂದು ಫ್ಯಾಮಿಲಿಗೆ ಒಂದು ಎನ್ಕರೇಜ್ ಕೊಟ್ಟ ಆಗಿದೆ. ಹಾಗೆ ನಮ್ಮ ಮಕ್ಕಳನ್ನು ಸಹ ನಾವು ಓದಿಸೋಕ್ಕೆ ಸಾಕಷ್ಟು ಸಶಕ್ತಿಯಾಗಿದ್ದೀವಿ. ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರಲ್ಲ, ಪಾಪ ಇವರು ಬಹಳ ಸಮಾಜದಿಂದ ತಿರಸ್ಕೃತಪಟ್ಟಂತ ಇವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಜಾರಿಗೆ ತರ್ತಕ್ಕಂಥದನ್ನ ನಾವು ಮಾಡಿದ್ದೀವಿ. ಇವರು ಕೂಡ ನಮಗೆ ಮನೆಗಳು ಕೊಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಪಾಪ ಇವ್ರಿಗೆ ಯಾರು ಮನೆನೂ ಕೊಡಲ್ಲ, ಬಾಡಿಗೆಗೂ ಕೊಡಲ್ಲ, ಮನೆಗಳು ಕೊಡೋದಿಲ್ಲ. ಬಹಳ ಕಷ್ಟದ ಕೆಲಸ. ಅವ್ರು ಹುಟ್ಟಿದ ಮನೆಯಲ್ಲೂ ಇರೋಕ್ಕಾಗಲ್ಲ, ಬೇರೆ ಕಡೆನೂ ಇರೋಕ್ಕಾಗಲ್ಲ, ಬಹಳ ತೊಂದರೆ ಇರ್ತಾರೆ. ಇದ್ರ ಬಗ್ಗೆನೂ ಕೂಡ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತಿನ ದಿನ ಸರ್ಕಾರ ಏನು ನಮ್ಮನ್ನ ಗುರುತಿಸಿ ಸರ್ಕಾರದಿಂದ ಸಿಗಬೇಕಾದಂಥ 500 ರೂಪಾಯಿ ಮೈತ್ರಿ ಯೋಜನೆ ಬಗ್ಗೆ ಮತ್ತು 20,000 ರೂಪಾಯಿ ಅನುದಾನಗಳನ್ನ ಕೊಟ್ಟಂತ ಈ ಸರ್ಕಾರಕ್ಕೆ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮದುವೆ ಆಗದೆ ಹಾಗೆ ಉಳ್ಕೊಂಡ್ಬಿಡ್ತವೆ ಅಥವಾ ಗಂಡಿನಿಂದ ವಿಚ್ಛೇದನ ಪಡ್ಕೊಂಡು ಗಂಡಿನಿಂದ ದೂರ ಆಗಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇರ್ತಾರೆ. ಈ ಮಕ್ಕಳು ಇಲ್ಲ ತಂದೆ ಆಶ್ರಯದಲ್ಲಿ ಇರಬೇಕು ಅಥವಾ ಅಣ್ಣ ತಂದೆಯ ಆಶ್ರಯದಲ್ಲಿ ಇರಬೇಕು.
ಇವರಿಗೆ ಏನಾದ್ರು ಒಂದು ಕಾರ್ಯಕ್ರಮ ಕೊಡಬೇಕು, ಇವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತೇಳಿ ಯಾರು 40 ವರ್ಷ ತುಂಬಿರ್ತದೆ, ಮದುವೆ ಆಗದೆ ಇರ್ತಾರೆ ಅಥವಾ ಗಂಡಿನಿಂದ ವಿಚ್ಛೇದನ ಪಡ್ಕೊಂಡಿರ್ತಾರೆ, ಅವರೆಲ್ಲರಿಗೂ ಕೂಡ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬಂದಿದ್ದೀವಿ. ಅದನ್ನೇ ಬಹಳ ಜನ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮದುವೆ ಆಗಲಿದ್ದವರಿಗೆ ಇದೊಂದು ಯೋಜನೆ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು, ಅನುದಾನ ಪಡಿತಾ ಇರ್ತಕ್ಕಂಥ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು, ಇವರೆಲ್ಲರೂ ಸೇರಿ ಸುಮಾರು 1 ಕೋಟಿ ಮಕ್ಕಳಿಗೆ ಇವತ್ತು 150 ಮಿಲಿಗ್ರಾಮ್ ಹಾಲನ್ನು ಕೊಡ್ತಾ ಇದ್ದಾರೆ. ನನ್ನ ಹೆಸರು ಅಂಜಲಿ. ನಾನು ಅಂಪಾಪುರ ಸ್ಕೂಲ್ 6ನೇ ತರಗತಿ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲಲ್ಲಿ ಹಾಲು ಕೊಡ್ತಾರೆ 1ನೇ ತರಗತಿಯಿಂದ 7ನೇ ತರಗತಿವರೆಗೆ. ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು ಹಾಲು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಸ್ಕೂಲಲ್ಲಿ ಪಾಠದ ಜೊತೆ ಊಟ ಮತ್ತು ಹಾಲು ಕೊಡ್ತಾರೆ. ನಾನಂತೂ ತಪ್ಪದೆ ಸ್ಕೂಲ್ಗೆ ಹೋಗ್ತೀನಪ್ಪ. ಬಿಸಿ 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 ಹಾಲು ಬಂತು ಶಾಲೆಗೆ, ನಮ್ಮ ಶಾಲೆಗೆ ಖುಷಿ ಖುಷಿ ಹುರುಪು ಬಂತು ಓದಿಗೆ, ನಮ್ಮ ಓದಿಗೆ. ಥ್ಯಾಂಕ್ಸು 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 ನಮ್ಮ ಸಿಎಂಗೆ, ನಮ್ಮ ಸಿಎಂಗೆ. ಜನತೆಗೆ ಕೊಟ್ಟಂತ ವಾಗ್ದಾನಗಳನ್ನ, ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡಿದೆ.